ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರೋಂಥ ಒಂದು ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಭಾಳ ಚಮತ್ಕಾರಿಯಾಗಿರೋಂಥ ಯಂತ್ರ. ಈ ಯಂತ್ರನ ನೀವು ಬರಿಬೇಕಾಗಿರೋದು ಒಂದು ಅಮಾವಾಸ್ಯೆ ದಿವಸ ಬರಿಬೇಕು. ಅಮಾವಾಸ್ಯೆ ದಿವಸ ಮಾಡೋದ್ರಿಂದ ಈಗ ಬರೋ ಅಮಾವಾಸ್ಯೆ ತುಂಬ ಚೆನ್ನಾಗಿದೆ. ಅದರಿಂದ ಇಂಥವರು ಮಾಡ್ಕೋಬೇಕು ಅನ್ನೋವಂಥವರು ಈ ಅಮಾವಾಸ್ಯೆ ದಿವಸ ಈ ಯಂತ್ರನ ಬರೆದುಕೊಳ್ಳಿ. ಇದು ನಿಮಗೆ ಚಮತ್ಕಾರವನ್ನು ಮಾಡೋವಂಥ ಒಂದು ಯಂತ್ರ. ಯಂತ್ರನ ನೀವು ಒಂದು ಅಮಾವಾಸ್ಯೆ ದಿವಸ ಬರ್ಕೊಂಡು ಯಾವುದರಲ್ಲಿ ಬರಿಬೇಕು ಅಂದರೆ ಬೂರ್ಜಿ ಪತ್ರೆಯಲ್ಲಿ ಬರಿಬೇಕು. ಈ ಯಂತ್ರನ ಬೂರ್ಜಿ ಪತ್ರೆಯಲ್ಲಿ ಬರೆದು ಮತ್ತು ಇದನ್ನು ಒಂದು ಚೌಕಾಕಾರವಾಗಿ ಬರಿಬೇಕು. ಚೌಕಾಕಾರವಾಗಿ ಬರೆದು ಅದರಲ್ಲಿ ತ್ರಿಶೂಲಗಳನ್ನೆಲ್ಲ ಬರಿಬೇಕು. ಈ ಬಾಕ್ಸ್ ಹೆಂಗಿದೆಯೋ ಅದೇ ರೀತಿಯಾಗಿ ಬರ್ಕೊಳ್ಳಿ. ಬರೆದುಬಿಟ್ಟು ಅದರಲ್ಲಿ ಯಾರು ಧರಿಸ್ಕೊತಾರೋ ಅವ್ರ ಹೆಸರು ದೇವದತ್ತ ಅಂತ ಇರೋ ಜಾಗದಲ್ಲಿ ಅವ್ರ ಹೆಸರನ್ನ ಬರ್ಕೋಬೇಕು. ಯಾರು ಇದು ಯಂತ್ರ ಅಲ್ಲ, ಉಂಗುರಕ್ಕೆ ಹಾಕಿ ಮಾಡೋವಂಥದ್ದು. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇದು ಉಂಗುರ ಮಾಡಿ ಒಂದು ಬಂಗಾರದಲ್ಲೋ ಬೆಳ್ಳಿನಲ್ಲೋ ಉಂಗುರ ಮಾಡಬೇಕು. ಇದನ್ನು ಸಣ್ಣದಾಗಿ ಬೂರ್ಜ ಪತ್ರೆಯಲ್ಲಿ ಯಂತ್ರ ಬರೆದ್ಬಿಟ್ಟು ಬೂರ್ಜ ಪತ್ರೆ ಒಳಗೆ ಇದನ್ನು ಹಾಕಿಡುವಾಗ ಇದರಲ್ಲಿ ಒಳಮುಚ್ಚಗ ಮತ್ತು ರಾಣು ಹಾಕಿ ತುಂಬಬೇಕು. ಇದರಲ್ಲಿ ನೀವು ರಾಣು ಅಂದರೆ ಇದಕ್ಕೆ ನೀವು ಒಳಮುಚ್ಚಗ ಎಲ್ಲ ಹಾಕಿದ್ಮೇಲೆ ಅದನ್ನು ಅಷ್ಟಬಂಧನೆ ಥರ ಹಾಕಿ ಅದನ್ನು ಮುಚ್ಚಿಬಿಡಬೇಕು. ಈ ಒಂದು ಉಂಗುರ ಮಾಡಿಸ್ಕೋಬೇಕು. ಉಂಗುರದಲ್ಲಿ ನೀವು ಇದಕ್ಕಾಗುವಂಥ ಬೂರ್ಜ ಪತ್ರೆ ಆದರೆ ಅದನ್ನು ಸಣ್ಣದಾಗಿ ಮಡಚಿ ಇಡ್ಬೋದು. ಯಂತ್ರ ಆದರೆ ತಗಡಲ್ಲಿ ಆದರೆ ಮಡಚಿ ಇಡೋಕ್ಕಾಗಲ್ಲ. ಅದರಿಂದ ಬೂರ್ಜ ಪತ್ರೆಯಲ್ಲಿ ನೀವು ತಗೊಂಡು, ಅಂದರೆ ತೂತು ಹರ್ಕಲು ಮುರುಕಲು ಆಗಿರಬಾರ್ದು. ಬೂರ್ಜ ಪತ್ರೆ ಚೆನ್ನಾಗಿರಬೇಕು. ಅದರಲ್ಲಿ ಯಂತ್ರ ನೀವು ಬರೆದಾದ ನಂತರ ನೀವು ಅದಕ್ಕೆ ಒಳಮುಚ್ಚಗ ಹಾಕಬೇಕು. ಒಳಮುಚ್ಚಗದ ಬೇರು ಮತ್ತು ಅದಕ್ಕೆ ನೀವು ಅದು ಮುಚ್ಚೋದಕ್ಕೆ ಅಷ್ಟಬಂಧನೆ ಅಂತ ಬರುತ್ತೆ, ಅದನ್ನು ಹಾಕಿ ಮುಚ್ಚಿಬಿಟ್ಟು ಅದನ್ನು ಏನು ನೀರು ಗೀರು ಹೋಗ್ದಂಗೆ ಅದನ್ನು ಬಂದ್ ಮಾಡಿಬಿಟ್ಟು ಅದನ್ನು ನೀವು ಯಂತ್ರದೊಳಗೆ ಹಾಕ್ಕೊಂಡು ನೀವು ಅದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಎಲ್ಲೆಡೆನೂ ರಾಜ ಮರ್ಯಾದೆ ಸಿಗುತ್ತೆ. ಜನವಶೀಕರಣ, ಧನವಶೀಕರಣ ಮತ್ತು ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ. ಶತ್ರುಗಳು ಸ್ತಂಭನವಾಗ್ತಾರೆ. ನಿಮಗೆ ವ್ಯಾಪಾರ ಅಭಿವೃದ್ಧಿ, ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಮರ್ಯಾದೆ, ಗೌರವ. ನಿಮ್ಮ ಈ ಉಂಗುರ ಇರೋವರೆಗೂ ನಿಮಗೆ ಎಲ್ಲೆಡೆ ನೋಡಿದ್ರೂ ಕೂಡ ನಿಮ್ಮನ್ನು ತಿರುಗಿ ನೋಡದೆ ಇರೋರು ನಿಮ್ಮನ್ನು ತಿರುಗಿ ನಿಂತು ಮಾತಾಡಿಸ್ತಾರೆ. ನಿಮಗೆ ಕೋರ್ಟು ಕಚೇರಿಗಳೇನನ್ನ ಇತ್ತು ಅಂದರೆ ಕೋರ್ಟು ಕಚೇರಿಯಲ್ಲಿ ನಿಮಗೆ ಜಯ ಆಗುತ್ತೆ. ನಿಮಗೆ ಅಂಥ ಒಂದು ಸರ್ವಜನ ಆಕರ್ಷಣೆ ಮಾಡುವಂಥ ಒಂದು ಉಂಗುರ. ಈ ಉಂಗುರನ ನೀವು ಬರೆದು ಹಾಕ್ಕೊಂಡು ನಿಮ್ಮ ಬೆರಳಿನಲ್ಲಿ ಹಾಕ್ಕೊಂಡು ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ಶತ್ರು ಸ್ತಂಭನ, ಕೋರ್ಟು ಕಚೇರಿ, ನಿಮ್ಮ ಎಲ್ಲ ಕಾರ್ಯಗಳು, ನಿಂತಿರೋ ಕಾರ್ಯಗಳೆಲ್ಲ ಸುಗಮವಾಗಿ ನಡೀತವೆ. ಯಾವ ಕೆಲಸ ಆಗಲ್ಲ ಅಂದ್ಕೊಂಡಿರ್ತೀರೋ ಆ ಕೆಲಸ ಜಯವಾಗುತ್ತೆ. ನೀವು ಯಾವ ಕೆಲಸ ಆಗಲ್ಲ ಅಂತೀರೋ ಅವೆಲ್ಲ ಸಿದ್ಧಿ ಆಗುತ್ತೆ. ನಿಮ್ಮ ಕಾರ್ಯಗಳೆಲ್ಲ ಜಯವಾಗಿ ರಾಜ್ಯ ಮರ್ಯಾದೆ ನಿಮಗೆ ದೊರಕುತ್ತೆ. ನಿಮಗೆ ರಾಜ್ಯ ಮರ್ಯಾದೆ, ರಾಜ್ಯ ಗೌರವ ನಿಮಗೆ ದೊರಕುತ್ತೆ. ಮತ್ತು ಎಲ್ಲ ಯಾರು ಚಿಕ್ಕವರಿಂದ ದೊಡ್ಡವರಿಂದ ನಿಮಗೆ ಗೌರವ ಕೊಡ್ತಾರೆ ಈ ಉಂಗುರ ನಿಮ್ಮ ಬಳಿ ಇರೋವರೆಗೂ. ಆದರೆ ಈ ಉಂಗುರ ಹಾಕ್ಕೊಂಡ್ಮೇಲೆ ನೀವು ಭಾಳ ಇದನ್ನು ಒಂದು ಯಾವುದು ಮೈಲಿಗೆಗಳು ಆಗದಂಗೆ ನೋಡ್ಕೋಬೇಕು. ಮೈಲಿಗೆ ಅಂದರೆ ಯಾವ ರೀತಿ ಅಂದರೆ ಋತುಮತಿ ಆದವ್ರ ಮನೆಗೆ ಹೋಗಬಾರ್ದು, ಮತ್ತು ಹೆರಿಗೆ ಆದವ್ರ ಮನೆಗೆ ಹೋಗಬಾರ್ದು. ಸತ್ತೋವ್ರ ಮನೆಗೆ ಹೋಗುವಾಗ ಈ ಉಂಗುರನ ಬಿಚ್ಚಿ ಇಕ್ಬಿಟ್ಟು ಹೋಗಬೇಕು. ಉಂಗುರನ ಬಿಚ್ಚಿ ನೀರಿನಲ್ಲಿ ಹಾಕಬೇಕು. ನೀರಿನಲ್ಲಿ ಇಟ್ಬಿಟ್ಟು ಹೋಗಬೇಕು. ಇಲ್ಲ ಅಂದರೆ ಅಕ್ಕಿ ಡಬ್ಬದಲ್ಲಿ ಇಕ್ಬಿಟ್ಟು ಬರಬೇಕು. ಇಕ್ಬಿಟ್ಟು ಹೋಗಿ ನೀವು ಮತ್ತೆ ಹೋಗಿ ನೀವು ಹಿಂತಿರುಗಿ ಬರುವಾಗ ನೀವು ಅದನ್ನು ಸ್ನಾನ ಮಾಡಿಕೊಂಡು ನೀವು ಮತ್ತೆ ಪೂಜೆ ಮಾಡಿಕೊಂಡು ಉಂಗುರನ ತಗೋಬೇಕು. ಉಂಗುರನ ತಗೊಂಡು ಹಾಲಿನಲ್ಲಿ ತೊಳೆದ್ಬಿಟ್ಟು ನೀವು ಅರಿಶಿನ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಒರೆಸಿ ಅರಿಶಿನ, ಧೂಪ, ದೀಪ, ನೈವೇದ್ಯ ಎಲ್ಲ ಕೊಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ನೀವು ಧರಿಸೋದ್ರಿಂದ ನೀವು ಹೇಳಿದಂಥ ಕೆಲಸ ಮಾಡಿಕೊಡುತ್ತೆ ಉಂಗುರ. ನಿಮ್ಮ ಕೈಯಲ್ಲಿ ಇರೋವರೆಗೂ ನಿಮ್ಮನ್ನು ರಾಜ ಮರ್ಯಾದೆಗೆ ತೊಗೊಂಡೋಗುತ್ತೆ. ನೋಡಿದಂಥ ಜನಗಳೆಲ್ಲ ಒಂಥರ ಮಂಕಾಗ್ಬಿಡ್ತಾರೆ. ನಿಮ್ಮನ್ನು ಶತ್ರುಗಳೆಲ್ಲ ಸ್ತಂಭನವಾಗಿ ಬಾಯಿ ಬಂದಾಗ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದಂಥ ಉಂಗುರ.
ಈ ಉಂಗುರನ ಧರಿಸಿ ನೀವು ಸರ್ವ ಜನಗಳನ್ನು ಆಕರ್ಷಣೆ, ವಶೀಕರಣ, ಸರ್ವ ಕಾರ್ಯಗಳನ್ನು ಜಯ ಮಾಡಿಕೊಂಡು ಮಾಡಬೇಕು ಅಂದರೆ ಈ ಉಂಗುರ ಮಾಡಿ, ಈ ಯಂತ್ರನ ಮಾಡಿ ಈ ಉಂಗುರ ಬರೆದು ಹಾಕ್ಕೊಳ್ಳಿ. ಉಂಗುರಕ್ಕೆ ನಿಮ್ಮ ಕಾರ್ಯಗಳೆಲ್ಲ ಸಂಪೂರ್ಣವಾಗಿ ಜಯವಾಗುತ್ತೆ. ಇವೆಲ್ಲ ಭಾಳ ಅದ್ಭುತವಾದಂಥ ಚಮತ್ಕಾರ ಮಾಡೋವಂಥ ಉಂಗುರ. ಯಾರ ಕೈನಲ್ಲಿ ಉಂಗುರ ಇರುತ್ತೋ ರಾಜ ಮಹಾರಾಜರೆಲ್ಲ ಆಗಿನ ಕಾಲದಲ್ಲಿ ಉಂಗುರಗಳಲ್ಲಿ ಮುದ್ರೆಗಳು ಆ ಥರದಲ್ಲಿ ಇಟ್ಕೊಳ್ತಿದ್ರಂತೆ. ಆವಾಗ ನೀವು ಈಗ ಅದೇ ಒಂದು ಮಾರ್ಗದಲ್ಲಿ ನಿಮಗೆ ತಿಳಿಸಿ. ಯಂತ್ರ ಇಲ್ಲ, ಮಂತ್ರ ಇಲ್ಲ, ಯಾರಿಗೂ ಅನುಮಾನನೂ ಬರಲ್ಲ. ಉಂಗುರ ಇರೋವರೆಗೂ ನಿಮ್ಮನ್ನು ಜಯಿಸೋರು ಯಾರೂ ಇರೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಪವರ್ಫುಲ್ ಆದಂಥ ಒಂದು ಉಂಗುರ. ಇದನ್ನು ಮಾಡಿಕೊಂಡು ನಿಮ್ಮ ಕಾರ್ಯನ ಸಿದ್ಧಿ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.